ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಮಾಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಹಬ್ಬದ ವ್ಲಾಗ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ಬೆಳಗಿಂದ ಏನೇನಾಯಿತು ಅಂತೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಸೊ ಇವಾಗ ಅದನ್ನು ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಬೆಳಗ್ಗೆ 5:15 ಎದ್ದಿದ್ದೆ ನಾನು. ಅಂದರೆ ನೈಟೆಲ್ಲ ಸ್ವಲ್ಪ ನಿದ್ದೆನೇ ಬರಲಿಲ್ಲ. ಹೇಳಬೇಕಂತಂದರೆ ಮಲಗಿದ್ದು ಲೇಟು, ಬೇಗನೆ ಎದ್ದಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ನೈಟೇ ಹೂರಣ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಸೊ ನಾನು ಹಾಲು ಕಾಯಿಸ್ಕೊಂಡು ನೀರು ಕಾಯಿಸ್ಕೊಂಡು ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಫಸ್ಟು ನೀರು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋದೆ. ಅದಾದಮೇಲೆ ಅಲ್ಲಿಂದ ಸ್ನಾನದಿಂದ ಬಂದು ಹಾಲು ಕುಡಿದೆ. ಹಾಲು ಕುಡ್ದಾದ್ಮೇಲೆ ಇನ್ನೂ ಹೊಟ್ಟೆ ಹಸಿತಾನೇ ಇತ್ತು. ಬಟ್ ಬಾಗಿಲಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾಗಿತ್ತು. ಏನು ಜಾಸ್ತಿ ಏನು ಕೆಲಸ ಇರಲಿಲ್ಲ. ಅಂದರೆ ನಮ್ಮ ಅತ್ತೆ ಮನೆ ಒರೆಸೋದು ಕಸ ಗುಡಿಸೋದು ಎಲ್ಲ ಮಾಡಿಬಿಟ್ಟಿದ್ರು. ಜಸ್ಟ್ ನಾನು ಸ್ನಾನ ಮಾಡಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ಅಷ್ಟೇ. ಸೊ ಇಲ್ಲಿ ಬಾಗಿಲಿಗೆ ಎಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಇಲ್ಲಿ ಅಂದರೆ ಈರುಳ್ಳಿ, ಆಲೂಗಡ್ಡೆ ಅದೆಲ್ಲ ಬೇಕಲ್ಲ, ಅಂದರೆ ಏನೇನು ತರಕಾರಿ ಎಲ್ಲ ಕಟ್ ಮಾಡಬೇಕಿತ್ತಲ್ಲ. ಸೊ ಅದನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇರೆ ಬೇರೆ ಅಂದರೆ ಕಾಳು ಬೇಯಿಸ್ಕೊಳ್ಳೋದು ಮತ್ತು ಹೂರಣ ಕಳಿಸಿಡೋದು, ಸೊ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನಾನು ಅವ್ರಿಗೆ ಸಣ್ಣದಾಗಿ ಏನು ನಾನು ಕೂತ್ಕೊಂಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ಕೊತಾ ಇದ್ದೆ. ಸೊ ನಮ್ಮನೇಲಿ ಅಡುಗೆ ಮಾಡೋದು ಬಂದ್ಬಿಟ್ಟು ಚಿತ್ರಾನ್ನ ಮತ್ತು ಆಲೂಗಡ್ಡೆ ಪಲ್ಯ, ಆಮೇಲೆ ಕಾಳು ಗೊಜ್ಜು, ಆಮೇಲೆ ಒಬ್ಬಟ್ಟು ಸಾರು. ಸೊ ಇದೆಲ್ಲ ಮಾಡಬೇಕಿತ್ತಲ್ಲ, ಅದಕ್ಕೆ ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲನೂ ಹೆಚ್ಕೊತಾ ಇದ್ದೆ. ಸೊ ಯಾವ್ದು ಕುತ್ಕೊಂಡು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನಾನು ಮಾಡ್ಕೊತಿದ್ದೆ. ಅಂದರೆ ಪ್ರತಿ ಸತಿನೂ ಅಷ್ಟೇ, ಏನಾದರೂ ಹೆಲ್ಪ್ ಬೇಕಾದರೆ ಅಥವಾ ಕಟ್ ಮಾಡೋದಾಗಿರ್ಬೋದು ಅಥವಾ ಒಗ್ಗರಣೆ ಹಾಕೋದಾಗಿರ್ಬೋದು, ಈ ಥರದ್ದು ನಾನು ಮಾಡ್ಕೊತೀನಿ. ಇನ್ನು ಮಿಕ್ಕಿದ ಅಡುಗೆ ಕೆಲಸ ಏನೇನಿದೆ ಅದೆಲ್ಲ ನಮ್ಮ ಅತ್ತೆ ಮಾಡ್ಕೊತಾರೆ. ಬಿಕಾಸ್ ನನಗೆ ಈಗಲೇ ಅಷ್ಟೊಂದೆಲ್ಲ ಬರೋದಿಲ್ಲ ಹೇಳ್ಬೇಕಂತಂದರೆ ಎಲ್ಲನೂ ಮಾಡೋದಕ್ಕೆ. ಸೊ ಅವರು ಪರ್ಫೆಕ್ಟಾಗಿ ಮಾಡ್ಕೊತಾರೆ. ಅವ್ರಿಗೆ ಒಗ್ಗರಣೆಗೆ ಏನೇನು ಬೇಕೋ, ಏನೇನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ ಅಷ್ಟೇ. ಸೊ ಇಲ್ಲಿ ಆನಿಯನ್ನು ಮತ್ತು ಆಲೂಗಡ್ಡೆನ ಬೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು, ಬೇಯಿಸೋದಕ್ಕಲ್ಲ, ಏನದು ಕಾಳು ಗೊಜ್ಜಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಏನದು ಏನಂತಾರೆ, ಆಲೂಗಡ್ಡೆ ಪಲ್ಯ ಮಾಡೋದಕ್ಕೂ ಕೂಡ ನಮ್ಮತ್ತೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ರು. ಆ್ಯಂಡ್ ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 7:30 ಆಗಿಬಿಟ್ಟಿತ್ತು. ಬಟ್ ಅಡುಗೆ ಕೆಲಸ ಎಲ್ಲ ಬೇಗನೆ ಆಗೋಯಿತು. ನಾನು ಎಲ್ಲನೂ ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತಾಯಿಲ್ಲ, ಜಸ್ಟ್ ಸ್ವಲ್ಪ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೋಡ್ತಿರ್ಬೋದು ಎಲ್ಲನೂ ಕಟ್ ಮಾಡಿ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಒಟ್ಟಿಗೆ ಎಷ್ಟು ಬೇಕೋ ಎಲ್ಲದಕ್ಕೂ ಅಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಮತ್ತು ಇಲ್ಲಿ ರುಬ್ಬೋದಕ್ಕೆ ಎಲ್ಲನೂ ಮಾಡ್ಕೊತಾಯಿದ್ರು. ಸಾಂಬಾರು ಅಂದರೆ ರಸಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾಳೆಲ್ಲ ಬೇಯಿಸಿಟ್ಟಿದ್ರು. ಹೂಕೋಸು ಅದು ಇದೆಲ್ಲ ಕಟ್ ಮಾಡಿಟ್ಟಿದ್ರು ಅವರೇ. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು ಕಾಫಿ ಮತ್ತು ಬಿಸ್ಕೆಟ್ನ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದೆ. ಬೆಳಗ್ಗೆನೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇರುತ್ತೆ. ಹಾಲು ಕುಡ್ದಿದ್ದೆ, ಬಟ್ ಸ್ಟಿಲ್ ಆದರೂ ತುಂಬ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಕಾಫಿ ಮತ್ತು ಬಿಸ್ಕೆಟ್ ತಿಂದೆ. ಬಟ್ ಕಾಫಿ ಫುಲ್ ಕುಡಿಯೋಕ್ಕೆ ಆಗಲಿಲ್ಲ ನನ್ನ ಕೈಲಿ, ಬರೀ ಬಿಸ್ಕೆಟ್ ತಿಂದೆ ಅಷ್ಟೇ. ಅದೆಲ್ಲ ಆದಮೇಲೆ ಬೀರಶ್ ಕೂಡ ಎದ್ದರು. ಅವ್ರಿಗೂ ಕೂಡ ಎಣ್ಣೆ ಹಚ್ಚಬೇಕಾಗಿತ್ತು. ಸೊ ಅದಕ್ಕೆ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಈಚೆ ಕರ್ಕೊಂಬಂದಿದ್ದೆ. ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ನೀಟಾಗಿ ಒಂದು ಸ್ವಲ್ಪ ಹೊತ್ತು 10-15 ನಿಮಿಷ ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋದರು ಅವರು. ನಾನು ಹಚ್ಕೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ, ಬಿಕಾಸ್ ನಾನು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಮತ್ತೆಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ನಾನು ಯಾವುದೇ ರೀತಿಯಾದ ಎಣ್ಣೆ ಆಗಲಿ ಏನೂ ಹಚ್ಕೊಂಡಿಲ್ಲ. ಪ್ರತಿ ಸತಿನೂ ಹೀಗೆ ಆಗುತ್ತೆ. ಅಂದರೆ ಅವಾಗ ನಮ್ಮನೇಲಿದ್ದಾಗ ಅಫ್ಕೋರ್ಸ್ ಹಚ್ಕೊತಿದ್ದೆ. ಬಟ್ ಇವಾಗ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ಲ. ಸೊ ಸ್ನಾನ ಮಾಡ್ದಿರೇ ನಾವು ಅದನ್ನೆಲ್ಲ ಹೆಚ್ಚಿ, ಅಂದರೆ ತರಕಾರಿ ಎಲ್ಲ ಕಟ್ ಮಾಡೋದಕ್ಕಾಗೋದಿಲ್ಲ, ಏನೂ ಅಡುಗೆ ಆಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡ್ಕೊತೀನಿ. ಅದಾದಮೇಲೆ ಬೀರಶ್ಗೆ ಎಣ್ಣೆ ಎಲ್ಲ ಹಚ್ಚಿ ಮತ್ತು ನೀಟಾಗಿ ಮಸಾಜ್ ಮಾಡ್ತೀನಿ ಅಷ್ಟೇ. ಸೊ ಇಲ್ಲಿ ಫೈನಲಾಗಿ ಒಬ್ಬಟ್ಟು ಸುಟ್ಟಿ ಆಗಿತ್ತು, ಎಲ್ಲನೂ ಆಗಿತ್ತು. ರೈಸು, ಒಬ್ಬಟ್ಟು ಸಾಂಬಾರು, ಆಮೇಲೆ ಕಾಯಿ ಹಾಲು, ಅದಾದಮೇಲೆ ಏನದು ಕಾಳು ಗೊಜ್ಜು ಮತ್ತು ಚಿತ್ರಾನ್ನ, ಆಮೇಲೆ ಆಲೂಗಡ್ಡೆ ಪಲ್ಯ ಎಲ್ಲನೂ ಫುಲ್ ರೆಡಿಯಾಗಿತ್ತು. ಸೊ ಏನಕ್ಕೆ ಇಷ್ಟು ಬೇಗ ರೆಡಿ ಮಾಡಿದ್ದೀವಿ ಅಂತಂದರೆ, ನಮ್ಮ ತಾತಂಗೆ ಎಡೆ ಇಡಬೇಕು, ಅಂದರೆ ಬೀರೇಶ್ವರ ತಾತಂಗೆ ಎಡೆ ಇಡಬೇಕು. ಸೊ ಅದಕ್ಕೆ
ಬೇಗ ಬೇಗನೆ ಎಲ್ಲ ಮಾಡಿದರು. ಬೆಳಗ್ಗೆನೆ ಒಂದು 9:30 ಅಷ್ಟರಲ್ಲೆಲ್ಲ ಅಡುಗೆ ಎಲ್ಲನೂ ಫುಲ್ ಫಿನಿಶ್ ಆಗಿಬಿಟ್ಟಿತ್ತು. ಜೊತೆಗೆ ಗ್ಯಾಪಲ್ಲಿ ನಾನು ಬಂದು ದೇವ್ರಿಗೆ ಎಲ್ಲ ಹೂವು ಹಾಕ್ಕೊಂಡು ಈ ಥರ ಅಲಂಕಾರ ಮಾಡಿದ್ದೆ. ಬೀರೇಶ್ ಬಂದು ದೀಪ ಹಚ್ಚಿ ಅವರೇ ಪೂಜೆ ಎಲ್ಲ ಮಾಡಿದ್ರು. ಆ್ಯಂಡ್ ಏನೇನು ಮಾಡಿದ್ವಲ್ಲ ಅದನ್ನು ಒಂದು ತಟ್ಟೆಗೆ ಇಟ್ಟಿದ್ದೆ. ಸೊ ನೋಡಿದ್ರಲ್ಲ ಬೆಳಗಿಂದ ಏನೇನು ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸಾಸ್ಟೇ ಆಗಿಬಿಟ್ಟಿದ್ದೀನಿ, ಕಾಲೆಲ್ಲ ನೋವ್ತಾ ಇದೆ. ಸೊ ಇವಾಗ ಟಿಫನ್ ಮಾಡುವಂಥ ಸಮಯ. ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಇಟ್ಕೊಂಡಿದ್ದೀನಿ, ತೋರಿಸಿದ್ದೀನಿ ಅನಿಸುತ್ತೆ ಅದು ಏನೇನು ತೊಗೊಂಬಂದಿದ್ದೀನಿ ಅಂತ. ಸೊ ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರಿ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವಂತೂ ಸಿಂಪಲಾಗಿ ಮಾಡಿದ್ದೀವಿ. ಆ್ಯಂಡ್ ಎಡೆ ಕೂಡ ಇಡಬೇಕಾಗಿತ್ತು ತಾತಂಗೆ, ನಾನು ಅದೆಲ್ಲ ತೋರಿಸೋದಕ್ಕೆ ಹೋಗಲಿಲ್ಲ. ಜಸ್ಟ್ ಏನೇನು ಮಾಡಿದ್ದೀವಿ ಮತ್ತು ದೇವ್ರ ಮನೆ ಹೇಗೆ ಅಲಂಕಾರ ಮಾಡಿದ್ದೀವಿ ಅದನ್ನಷ್ಟು ಮಾತ್ರ ತೋರಿಸಿದ್ದೀನಿ. ಸೊ ನೋಡೋಣ ಇನ್ನು ಮಧ್ಯಾಹ್ನ ಸಾಯಂಕಾಲದವರೆಗೂ ಹೇಗೆ ಹೋಗುತ್ತೆ ನಮ್ಮ ಇವತ್ತಿನ ಡೇ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಟಿಫನ್ ಮಾಡೋಣ, ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ನನ್ನ ಫೇವ್ರೆಟ್ ಹಬ್ಬದ ಊಟ ತಿನ್ನೋವಂಥ ಸಮಯ. ಸೊ ಗೈಸ್, ಹಬ್ಬ ಎಲ್ಲ ಮುಗೀತು, ಪೂಜೆ ಎಲ್ಲನೂ ಆಯಿತು. ಸೊ ಇವಾಗ ಊಟ ಟಿಫನ್ ಮಾಡುವಂಥ ಟೈಮ್ ಏನೇನು ವೆರೈಟಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಒಬ್ಬಟ್ಟು ಮತ್ತು ಕಾಳುಗೊಜ್ಜು, ಆಮೇಲೆ ಕೋಸಂಬರಿ ಮತ್ತು ಇದೇನಿದ್ದು ಆಲೂಗಡ್ಡೆ ಪಲ್ಯ, ಜೊತೆಗೆ ಕಾಯಲ್ಲಿ ಕೂಡ ಇತ್ತು. ಬಟ್ ನಂಗೆ ಕಾಯಲ್ಲಿ ಇಷ್ಟ ಇಲ್ಲ, ತುಪ್ಪ ಬೇಕಾದವ್ರು ತುಪ್ಪ ಹಾಕ್ಕೊಬೋದು. ಸೊ ನನಗೆ ಹಬ್ಬದ ಊಟ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತಿಂದಾದ್ಮೇಲೆ ನಿಮಗೆ ವಾಪಸ್ ನಾನು ಸಿಗ್ತೀನಿ. ಒಬ್ಬಟ್ಟು ಜೊತೆ ಕಾಳುಗೊಜ್ಜು ಮಸ್ತ್ ಕಾಂಬಿನೇಷನ್. ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಇದೆಲ್ಲ ತಿಂದಾದ್ಮೇಲೆ ಅನ್ನ ರಸ ಹಾಕ್ಕೊಂಡು ಸಿಗ್ತೀನಿ ವಾಪಸ್. ಸೊ ಗೈಸ್, ಫೈನಲ್ ಆಗಿ ಅನ್ನ ರಸ ಹಾಕೊಂಡ್ಬಂದಿದ್ದೀನಿ, ವಿಚ್ ಇಸ್ ಮೈ ಫೇವ್ರೆಟ್. ಅನ್ನ ರಸ ಅಂದರೆ ಒಬ್ಬಟ್ಟು ಸಾರು ಅಂತಾರಲ್ಲ, ಒಬ್ಬಟ್ಟು ರಸ ಅದು. ಆ್ಯಕ್ಚುಲಿ ನನಗೆ ತುಂಬ ಸ್ವೀಟಾಗಿರಬೇಕು, ಅಂದರೆ ಹೂರಣ ಹಾಕ್ಕೊಂಡು ನಾನು ಸಪ್ರೇಟಾಗಿ ಕುದಿಸ್ಕೊತೀನಿ. ಸೊ ಇವಾಗ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ಹೂರಣ ಹಾಕಿದ್ದಾರೆ. ಸೊ ಅದನ್ನು ತಿಂದು ಮುಗಿಸೋಣ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಇದನ್ನು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ಮತ್ತೆ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ರೆಸ್ಟ್ ತಗೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟೆ. ತುಂಬಾ ಲೇಟ್ ಆಗೋಯ್ತು ಎದ್ದೊಳೋದು, ಮತ್ತು ಸಂಜೆ ಏನೋ ರೆಡಿ ಆಗೋದು ಅದೆಲ್ಲ ಏನಿರಲಿಲ್ವಲ್ಲ. ಸೊ ಏನೋ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು. ಸೊ ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ನಮ್ಮ ಊರಲ್ಲಿ ಪ್ರತಿ ಯುಗಾದಿ ಹಬ್ಬದ ನೈಟ್ ಅಥವಾ ಬೆಳಗಿನ ಜಾವ, ಅಂದರೆ ಹೊಸದುಡುಕಿನ ಬೆಳಗಿನ ಜಾವ ಬಂದು ಆರತಿ ಮಾಡ್ತಾರೆ. ಸೊ ಆ ಆರತಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಾವೀಗ ಕೂತ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 10-10:30 ಆಗಿತ್ತು ನಾವು ಕೂತ್ಕೊಂಡಾಗ ಆರತಿನ ಕಟ್ಟೋದಕ್ಕೆ. ಸೊ ನಾವು ಯಾವಾಗಲೂ ಇದೇ ಥರನೇ ಆರತಿ ಕಟ್ಟೋದು, ಅಂದರೆ ದೇವ್ರಿಗೆ ಆರತಿ ಎತ್ಕೊಂಡು ಹೋಗ್ತಾರಲ್ಲ, ಸೊ ಅದಕ್ಕೆ ಈ ಥರನೇ ಕಟ್ಟೋದು. ಆ್ಯಂಡ್ ಆರತಿ ಬೆಳಗ್ಗೆ ಎದ್ದಾಗ ಈ ಥರ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆ. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಜೊತೆಗೆ ನಮ್ಮ ಅತ್ತೆನೇ ಎತ್ಕೊಂಡು ಹೋಗ್ಬೇಕಾಗಿತ್ತು ಈ ಸತಿ, ಬಿಕಾಸ್ ನಾನು ಎತ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಜೊತೆಗೆ ನಾವು ಮಾಡಿದ್ರು ಅದು ಸಲ್ಲಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಅತ್ತೆನೇ ಎತ್ಕೊಂಡು ಹೋಗಿದ್ರು. ಆಲ್ಮೋಸ್ಟ್ ಬೆಳಗಿನ ಜಾವ ಒಂದು 6:30 ಆಗೋಗಿತ್ತು ಅವರು ಎಲ್ಲರನ್ನೂ ಹೊರಡಿಸಿದಾಗ. ಸೊ ನಾನು ದೂರದಿಂದನೇ ನಿಂತ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಬರೀ ಒಂದು 5% ಆಫ್ ಆರತಿ ಅಂತ ಹೇಳ್ಬೋದು ಅಷ್ಟೇನೆ. ಇನ್ನು ತುಂಬ ಜನ ಬಂದಿರ್ತಾರೆ, ಬಟ್ ಅದನ್ನೆಲ್ಲ ಕ್ಲಿಪ್ಪಿಂಗ್ ನಾನು ತೊಗೊಳೋದಕ್ಕೂ ಆಗಲಿಲ್ಲ, ನಾನು ಅಲ್ಲಿ ಹೋಗಲೂ ಇಲ್ಲ ಹೇಳ್ಬೇಕಂತಂದರೆ. ಸೊ ನಮ್ಮ ಅತ್ತೆನೇ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದರು. ಸೊ ಈ ಥರ ಇತ್ತು. ಇವತ್ತು ಹೊಸದೊಡ್ಕು ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. 4 ಪಾನಿ. ಫಸ್ಟ್ ಇಲ್ಲಿ ಬಂದು ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಚಿಕನ್ ಗ್ರೇವಿ, ಆಮೇಲೆ ಕರ್ಮೀನು ಮತ್ತು ಮಟನ್, ಏನಿದು ಬ್ಲಡ್ ಫ್ರೈ ಮಾಡ್ತಾರಲ್ಲ ಅದು. ಆ್ಯಂಡ್ ದೆನ್ ಇಲ್ಲಿ ಏನಕ್ಕೋ ಬೇಯಿಸಿಟ್ಟಿದ್ದಾರೆ ಗೊತ್ತಿಲ್ಲ. ಇದು ಒಂದು ಮಟನ್ ಸಾಂಬಾರ್. ಫೈನಲಿ ಮುದ್ದೆ.
ಸೊ ಗೈಸ್ ನಾನು ಹಾಕೊಂಬಂದಿರೋದು ಬರೀ ಚಿಕನ್ ವೆರೈಟಿ ಮಾತ್ರ. ಮುದ್ದೆ, ಚಿಕನ್ ಸಾಂಬಾರ್ ಅಥವಾ ಚಾಪ್ಸ್ ಏನಾದರೂ ಅನ್ಬೋದು. ಮತ್ತು ಸ್ಪೆಷಲಾಗಿ ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ನನ್ನ ಫೇವ್ರೆಟ್ಟು ಚಿಕನ್ ಸಾಂಬಾರಿಗೆ ಮುದ್ದೆ ಹೇಳ್ಬೇಕಂದ್ರೆ. ಇದೆ ಅನ್ಕೊಂಬಿಡಿ ಏನು ಮುದ್ದೆನ ಅಗ್ಗಿತದಳೆ ಅಂತ. ಸೊ ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಅಗ್ದು ತಿಂತೀನಿ ಮುದ್ದೆನ. ಪೀಸು ಕೂಡ ಟೇಸ್ಟ್ ಮಾಡಿ ನೋಡುವ. ಸಕ್ಕದಾಗಿ ಬೆಳೆದಿದೆ, ಅಲ್ಟಿಮೇಟ್. ಈಗ ಇಡ್ತೀನಿ ನೋಡೋಣ, ತಡೀರಿ. ಎಲ್ಲ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಬೋನ್ಲೆಸ್ನ. ಇದು ಸಕ್ಕದಾಗಿ ಬಂದಿದೆ. ಸೂಪರಾಗಿದೆ. ನೆಕ್ಸ್ಟ್ ಟೈಮ್ ಇದ್ರದ್ದು ರೆಸಿಪಿ ತೋರಿಸ್ತೀನಿ, ಮಾಡ್ತೀನಿ ನೋಡಿ. ನಾನು ಫಸ್ಟ್ ಟೈಮ್ ಮಾಡಿರೋದು ಇದು. ಸೊ ಇದೆಲ್ಲ ತಿಂದು ಅನ್ನ ಹಾಕೊಂಡು ಬಂದು ಸಿಗ್ತೀನಿ ನಿಮಗೆ. ಬೈ ಬೈ. ಮುದ್ದೆ ತಿಂದಾದ್ಮೇಲೆ ನಾನು ಅನ್ನ ತಿನ್ನಲೇ ಇಲ್ಲ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟೆ. ಎದ್ದಿದೆ ಸಂಜೆ. ಸೊ ಸಂಜೆ ಎದ್ದು ಎಲ್ಲನೂ ಬಿಸಿಗಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದು ಇವಾಗ ಬಿಸಿ ಬಿಸಿ ಅನ್ನ ಊಟ ಮಾಡಿ ಕೂತ್ಕೊಂಡೆ. ಆ್ಯಂಡ್ ಇವಾಗ ಡ್ಯಾಡಿ ಮತ್ತು ಉಚ್ಚಪ್ಪ ಅಂಕಲ್ಲು ಅಂದರೆ ನಮ್ಮ ನಿವೇದಿತಾ, ಅವಳ ಹಸ್ಬೆಂಡು, ಅವ್ರ ಮಮ್ಮಿ ಡ್ಯಾಡಿ ಎಲ್ಲ ಬರ್ತಿದ್ದಾರೆ. ಸೊ ಇನ್ವೈಟ್ ಮಾಡಿದ್ವಿ, ಅಂದರೆ ಅವರು ಊರಿಗೆ ಹೋಗಿದ್ರು. ಸೊ ಬರ್ತಾ ಹಂಗೆ ಬಂದು ಹೋಗಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಬರ್ತಿದ್ದಾರೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಇನ್ನು ನೋಡ್ತಿರ್ಬೋದು ಹೊಸ ಪಿಂಪಲ್ಸು ಎಷ್ಟು ಆಗ್ತಾಯಿದೆ ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ನೋವೇನಿಲ್ಲ, ಬಟ್ ಆದರೂ ಒಂಥರ ಅನಿಸುತ್ತಲ್ಲ ಇದು ಫೇಸಲ್ಲೆಲ್ಲ. ಸೊ ನಾನು ನೋಡಿದ್ರೆ ಒಳ್ಳೆ ಹುಚ್ಚಿ ಥರ ಇದ್ದೀನಿ. ಬಿಕಾಸ್ ನಾನ್ ವೆಜ್ ಮಾಡಿದಾಗೆಲ್ಲ ರೆಡಿ ಆಗಬೇಕು ಅಂತ ಒಂದ್ಸಲ, ಜೊತೆಗೆ ಈ ಸೆಕೆ ಬೇರೆ ಸಾಕಾಗ್ಬಿಡುತ್ತೆ. ಸೊ ಅವ್ರು ಬಂದಮೇಲೆ ಆದರೆ ವಿಡಿಯೋ ಮಾಡ್ತೀನಿ, ಬಿಕಾಸ್ ಶೈ ಆಗುತ್ತೆ ಅನಿಸುತ್ತೆ ಅವರಿಗೆ. ಸೊ ನೋಡೋಣ, ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊತೀನಿ, ನೋಡೋಣ. ಓಕೆ. ಹಾಲು ತುಪ್ಪ ಕಡಿಯಾಗ ನಿಲ್ತಿದ್ದೆ ಸೂರ್ಯಣ್ಣ, ದುಶ್ಮನ್ಗೆಲ್ಲ ಹೊಡಿತಿದ್ದೆ ಜಿಂಕೆ ತರ ಹಂಗಲ್ಲ ಡೂಡ್, ದುಶ್ಮನ್ಗೆಲ್ಲ ಹೊಡಿತಿದ್ದೆ ಜಿಂಕೆ. ನೋಡಿ ಡ್ಯಾಡಿಯವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡೋಕ್ಕೆ ಅಂತ ಇಟ್ಟಿದ್ನ. ಮುದ್ದೆ ಮಾಡಿದೆ. ಎಷ್ಟು ಬೇವ್ತಿದ್ದೀನಿ ನೋಡಿ, ಲೈಟಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಹಲೋ, ಲೈಟ್ ತೋರ್ಸೋದಲ್ಲ, ನನ್ನನ್ನು ತೋರಿಸಿ ಈ ಕಡೆಗೆ ನೋಡಿ. ಎಷ್ಟು ಹೋಗ್ಬಿಟ್ಟಿದ್ದೀನಿ, ಎಷ್ಟು ಕಷ್ಟಪಟ್ಟು ಮುದ್ದೆ ಮಾಡಿದ್ದೀನಿ ಅವ್ರಿಗೋಸ್ಕರ ಅಂತ. ಈ ಟೈಮ್ ಎಷ್ಟು ಹೇಳು? 10:15. ಇನ್ನೂ ಬಂದಿಲ್ಲ ಅವರು, ಊರಿಂದ ಹೊರಟಿದೆ ಲೇಟು ಅಂತ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಸೊ ನಾನು ಡೈಲಿ ಇದೇ ಥರನೇ ಸ್ವೆಟ್ ಆಗೋದು. ಸುಸ್ತಾಯಿತು. ಓಕೆ, ಇವಾಗ ನಮ್ಮ ಸೀತಾ ಮನೆಗೆ ಬಂದಿದ್ದೀವಿ. ಒಳಗ್ ಬಿಡಲ್ಲ ಅಂತೆ ನಮ್ಮ ಮಾವ. ಬನ್ನಿ ಇಲ್ಲಿ ಬರ್ಲಿ ಮಾವ, ಫಸ್ಟ್ ಇಲ್ಲಿ ಬರ್ಲಿ. ಇಲ್ಲಿ ಈಚೆ ಲೈಟ್ ಆಗ್ತದೆ. ಹಂಗೆಲ್ಲ ಹೇಳಂಗಿಲ್ಲ, ಒಗಟಲ್ಲಿ ಹೇಳ್ಬೇಕು. ಬರಲ್ಲ. ಬನ್ನಿ ಇಲ್ಲಿ ಬರ್ಲಿ ಬಿಡಿ ಮಾವ, ಇಲ್ಲಿ ಬರ್ಲಿ ಒಳಗೆ. ಅಲ್ಲ, ಇಲ್ಲ ಆರತಿ ಮಾಡ್ಬಿಟ್ಟು ಆಮೇಲೆ ಒಳಗೆ ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ಬಿಡ್ಬೋದು. ಅಯ್ಯೋ ನೀನ್ ಯಾಕೆ ಹಿಂಗ್ ನಗ್ತಾ ಇದೀಯಾ? ಮಗಳಿಗೆ ಅದಾಗೋಯ್ತಲ್ಲ ಮತ್ತೆ. ಹಾಯ್ ಶ್ರೇಯಸ್, ಬನ್ನಿ. ಚಪ್ಪಲಿ ಬಿಡು. ನಾವು ಮಾಮೂಲಿ ಮಾಡ್ತಾರೆ.
ಬರ್ಬೇಕು ಅಂಕಲ್, ನೀವು ಮಿಸ್ ಆದ್ರಾ? ಅಯ್ಯೋ, ಏನ್ ಮಿಸ್ ಇಲ್ಲ, ಇಲ್ಲಿ ಬಂದು ಜಾಯ್ನ್ ಆಯ್ತೀನಿ ನಾನು. ಬನ್ನಿ ಇಲ್ಲ ನಮ್ದು ಕುತ್ಕೊಳ್ಳಿ. ಅವತ್ತು ಜಾಯ್ನ್. ಸೊ ಇವ್ರು ಬಂದಾಗಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು. ಅದಾದಮೇಲೆ ಅವರು ಊಟ ಮಾಡ್ತಿದ್ರಲ್ಲ, ಸೊ ಅದನ್ನೆಲ್ಲ ತೆಗೆಯೋದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರು ಊಟ ಮಾಡ್ತಿದ್ದೇನು ಕ್ಲಿಪ್ಪಿಂಗ್ನ ತೊಗೊಂಡ್ಲಿಲ್ಲ. ಲಾಸ್ಟಿಗೆ ಹೊರಡ್ತಾ ಇದ್ರು. ಸೊ ಇವ್ರು ಬಂದಿದ್ದ 10:30ಗೆ, ಹೊರಡೋ ಅಷ್ಟೊತ್ತಿಗೆ 12 ಆಗಿತ್ತು. ಸೊ ತುಂಬ ಲೇಟ್ ಆಗಿತ್ತು. ಇರಿ ಅಂತ ಹೇಳಿದ್ವಿ, ಬಟ್ ಅವರಿಗೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೊರಟರು. ಅದಕ್ಕೆ ಲಾಸ್ಟಲ್ಲಿ ಕುಂಕುಮ ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಕ್ಲಿಪ್ಪಿಂಗ್ ತಗೋಣ ಅಂತ ಅಂದ್ಬಿಟ್ಟು ತಗೊಂಡೆ ಅಷ್ಟೇ. ಹಂಗೆ ಕುತ್ಕೊಳ್ಳಿ, ಹಿಂಗೆ ತಿರ್ಕೊಳ್ಳಿ, ಪರವಾಗಿಲ್ಲ. ಯಾರು ಹೇಳಿದ್ರು? ಹಂಗೆಲ್ಲ ನಗ್ಬಾರ್ದು, ಸೀರಿಯಸ್ ಆಗಿರ್ಬೇಕು. ಬಾಯ್ 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 ಬಾಯ್. ಇರಿ ಮಾವ, ಬೆಳಗ್ಗೆ ಹೋಗಿರಂತೆ, ನಾನು ಡ್ರಾಪ್ ಮಾಡಿ. ಅಯ್ಯೋ ಮಾವ ಇರಿ, ಹೋಗಿವ್ರಂತೆ ನೀವು ಬೆಳಗ್ಗೆ ಹೋಗಿವ್ರಂತೆ ರೀ. ಯಾಕ ಮೆಟ್ರೋಗೆ ಬಿಡ್ತಿದ್ನಪ್ಪ. ಇಲ್ಲ ಹಂಗೆ ಅಜ್ಜಿ ಬರ್ತೀವಿ. ಅಪ್ಪ ಇರೋ ಈಗ ಅವನ್ನ ಕರ್ಕೊಂಡು ಹೋಗ್ಬೇಕು, ಬಂದೇ ಇಲ್ವಲ್ಲ ಇನ್ನೂ. ಎಲ್ಲಿ ಅಲ್ಲೂ ಕರ್ಕೊಂಡು ಹೋಗ್ತೀರ ಮನೆಗೆ? ಊರ ಹಬ್ಬ ಶುರು ಆಯ್ತು. ಇಲ್ಲಿಂದ ಒಂದು 15-20 ಮಿನಿಟ್ಸ್ ಒಂದು 25 ನಿಮಿಷ. ನೋಡೋಣ. ಬಾಯ್ ಬಾಯ್ ಬಾಯ್. ಎಣ್ಣೆ ಅರ್ಲೇನೆ.